ನಮಸ್ಕಾರ, ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ಶಾವಿಗೆ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ. ಶಾವಿಗೆ ಪಾಯಸ ಮಾಡೋದಕ್ಕೆ 1 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಹಾಲು ತೊಗೋಬೇಕು, ನೀರು ಸೇರಿಸ್ಕೋಬಾರ್ದು. 150 ಗ್ರಾಮ್ನಷ್ಟು ಶಾವಿಗೆ ತೊಗೊಂಡಿದ್ದೀನಿ. MTR ತೊಗೊಂಡಿದ್ದೀನಿ. ಇದು ಮಾಮೂಲಿ ಶಾವಿಗೆ ತೊಗೊಂಡಿದ್ದೀನಿ. 200 ಗ್ರಾಮ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಿದ್ರೂ ಸೇರಿಸ್ಕೋಬಹುದು, ಇದಕ್ಕೇನು ಅಳತೆ ಇಲ್ಲ. ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಫ್ರೈ ಆಗಿದೆ. ನಾನು ಇದನ್ನು ತೆಗೆದಿಟ್ಕೊಳ್ತೀನಿ. ಇವಾಗ ಇದಕ್ಕೇನೆ ಶಾವಿಗೆ ಹಾಕ್ಕೊಂಡಿದ್ದೀನಿ. ಅದೇ ತುಪ್ಪಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಇದ್ರ ಜೊತೆ ಫ್ಲೇಮ್ ಸಣ್ಣನೇ ಇರಬೇಕು, ನೀವು ಜೋರು ಮಾಡಿದ್ರೆ ತೀತೋಗ್ಬಿಡುತ್ತೆ. ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಕೆಂಪಗಾಗಂಗೆ. ನೋಡಿ, ಇವಾಗ ಶಾವಿಗೆ ಎಲ್ಲ ಕೆಂಪಗಾಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ತೆಗೆದಿಟ್ಕೊಳ್ತೀನಿ ನಾನು. ನೋಡಿ, ನಾನೊಂದು ಪಾತ್ರೆಯಲ್ಲಿ ಹಾಲನ್ನ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಇದು ಕುದಿಯುವಾಗ ನಾವು ಶಾವಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಹಾಲು ಕುದೀತಾ ಇದೆ. ಈ ಥರ ಕುದಿಯುವಾಗ ನಾವು ಶಾವಿಗೆನ ಹಾಕೊಂಡ್ಬಿಡೋಣ. ಇದನ್ನ ಒಂದು 2 ಕುದಿ ಬರೋವರೆಗೂ ನಾವು ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನಾವು ಹಿಂದೆನೇ ಇದಕ್ಕೆ ಸಕ್ಕರೆ ಹಾಕ್ಬಿಡೋಣ. ಈ ಸಕ್ಕರೆ ಎಲ್ಲ ಕರಗಿದ್ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ, ಮತ್ತೆ ಅದು ಗಟ್ಟಿ ಆಗುತ್ತೆ. ಇನ್ನೊಂದು 5 ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಇವಾಗ 5 ನಿಮಿಷ ಆಯಿತು. ಇವಾಗ ಏಲಕ್ಕಿ ಪುಡಿ ಹಾಕೊಂಡ್ಬಿಡೋಣ. ಮತ್ತೆ ಈ ಬಾದಾಮಿ ಪುಡಿ ಹಾಕೊಳ್ತಾ ಇದ್ದೀನಿ. ಈ ಬಾದಾಮಿ ಪುಡಿ ಮಾಡೋದನ್ನ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ವಿಡಿಯೋಸ್ ಲಿಂಕ್ ಚೆಕ್ ಮಾಡ್ಕೊಂಡ್ರೆ ಅದ್ರಲ್ಲಿ ಸಿಗುತ್ತೆ. ಈ ಬಾದಾಮಿ ಪುಡಿ ಹಾಕೋದ್ರಿಂದ ನಿಮ್ಗೆ ಹಾಲು ಪಾಯಸಕ್ಕೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಲಾಸ್ಟ್ಗೆ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿರೋದು ಹಾಕೊಳ್ಳೋಣ. ಹಾಕೊಂಡಿದ ತಕ್ಷಣ ನಾವು ಸ್ಟವ್ ಆಫ್ ಮಾಡಿಬಿಡ್ಬೇಕು. ನೀವು ಅನ್ಕೋಬಹುದು ಶಾವಿಗೆ ಇನ್ನೂ ಬೆಂದಿಲ್ಲ, ಅದು ಬೇಗ ಆಫ್ ಮಾಡಿದ್ದೀನಿ ಅಂತ. ಇವಾಗ ನಾವು ಆಫ್ ಮಾಡಿದ ತಕ್ಷಣ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡ್ಬೇಕು. ಒಂದು 10 ನಿಮಿಷದವರೆಗೂ ನಾವು ಇದನ್ನ ಹೀಗೆ ಬಿಟ್ಬಿಡ್ಬೇಕು. ಅದು ಚೆನ್ನಾಗಿ ಹರಳ್ಕೊಳ್ಳುತ್ತೆ. ಶಾವಿಗೆ ಪಾಯಸ ಅಂದರೆ ಈ ಥರನೇ ಮಾಡಬೇಕು. ನಾವು ಚೆನ್ನಾಗಿ ಬೇಯಿಸ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಒಂದು 50% ಬೇಯಿಸ್ಕೊಂಡ್ಮೇಲೆ ಈ ಥರ ನಾವು ಆಫ್ ಮಾಡಿ ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಹರಳ್ಕೊಳ್ಳುತ್ತೆ. ನಾನು 10 ನಿಮಿಷ ಆದಮೇಲೆ ತೋರಿಸ್ತೀನಿ ನಿಮಗೆ. ನೋಡೋಣ. ಇವಾಗ 10 ನಿಮಿಷ ಆಯಿತು. ನೋಡಿ, ಇವಾಗ ಶಾವಿಗೆ ಚೆನ್ನಾಗಿ ಹರಳ್ಕೊಂಡಿದೆ. ನೋಡಿ, ಒಂದು 50% ಬೇಯಿಸ್ಕೊಂಡು ಮಿಕ್ಕಿದ ಹಾಗೆ ಮುಚ್ಚಿಟ್ಬಿಟ್ರೆ ಈ ಥರ ಶಾವಿಗೆ ಚೆನ್ನಾಗಿ ಹರಳ್ಕೊಳ್ಳುತ್ತೆ. ಮತ್ತು ನೀವು ಇದನ್ನು ಇನ್ನೂ 1 ದಿವಸ ಅಲ್ಲ, ಇನ್ನೂ 2 ದಿವಸ ಬಿಟ್ರೂ ಪಾಯಸ ಇದೇ ಥರನೇ ಇರುತ್ತೆ. ತೆಳ್ಳಗೆ ಗಟ್ಟಿ ಆಗಿಬಿಡಲ್ಲ, ಮುದ್ದೆ ಥರ. ಈ ಥರ ಪಾಯಸ ಇದ್ದರೆ ಇದನ್ನು ನೀವು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇದನ್ನೊಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಶಾವಿಗೆ ಪಾಯಸ ಮಾಡ್ಕೊಳ್ಳೋದು ಹೇಗೆ ಅಂತ. ಈ ಪಾಯಸಕ್ಕೆ 1 ಲೀಟ್ರ್ ಹಾಲಿಗೆ 150 ಗ್ರಾಮ್ ಶಾವಿಗೆ ಆದರೆ ಸರಿ ಹೋಗುತ್ತೆ. 150ರಿಂದ 200 ಗ್ರಾಮ್ನಷ್ಟು ಹಾಕೋಬೋದು. ಅದರಿಂದ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಪಾಯಸ ಚೆನ್ನಾಗಿರೋದಿಲ್ಲ, ಗಟ್ಟಿ ಬಂದ್ಬಿಡುತ್ತೆ ಪಾಯಸ. ನೀವು ಇದೇ ಮೆಥಡಲ್ಲಿ ಮಾಡ್ಕೊಂಡು ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ಪಾಯಸನ ಮಾಡಿ ನೀವು ಎಂಜಾಯ್ ಮಾಡಿ, ನನ್ನ ಕಾಮೆಂಟ್ಸ್ ಮಾಡಿ. ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ರೆಸಿಪೀಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.